ಲೋಕಾ ಸಮಸ್ತಾನ್ ಸುಖಿನೋ ಭವತು. ಪ್ರಿಯ ಬಂಧುಗಳೇ, ನಾನು ಹರ್ಷವರ್ಧನ್ ಸ್ವಾಮಿ. ವಿಶೇಷವಾಗಿ ಇವತ್ತಿನ ದಿವಸ ಬಸವ ಕಲ್ಯಾಣದಲ್ಲಿ ಮುಂದೆ ಆಗಲಿರುವಂಥ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತೇನೆ. ಬಸವ ಕಲ್ಯಾಣದಲ್ಲಿ ರಂಭಾಪುರಿ ಜಗದ್ಗುರುಗಳು ಆ ಸ್ವಾಮೀಜಿಯವರ ಕಾರ್ಯಕ್ರಮ ಇದೆ. ಅದು ಒಂದು ಸಂಪ್ರದಾಯ, ಏನವ್ರ ಸಂಪ್ರದಾಯ ಇದೆ ಆ ಪ್ರಕಾರ ಕಾರ್ಯಕ್ರಮ ನಡೆಯುತ್ತೆ. ದಸರಾ ದರ್ಬಾರ್ ಆಗಿರ್ಬೋದು, ಅಡ್ಡಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ಒಂದೊಂದು ಜಿಲ್ಲೆಗಳಲ್ಲಿ, ಒಂದು ಸಲ ಗುಲ್ಬರ್ಗದಲ್ಲಿ, ಒಂದು ಸಲ ರಾಯಚೂರಿನಲ್ಲಿ, ಬೀದರಲ್ಲಿ ಹೀಗೆಲ್ಲ ಇಟ್ಕೋತಾರೆ ಅವರು. ಅದಕ್ಕೆ ಅನೇಕ ಬಸವ ಭಕ್ತರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಅವರು ಕಾರ್ಯಕ್ರಮ ಮಾಡಬಾರ್ದು, ಬಸವ ಕಲ್ಯಾಣದಲ್ಲಿ ಅವರು ಮಾಡಬಾರದು ಅಂತ. ಆದರೆ ಇದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಒಂದು ಚ್ಯುತಿ ಅಂತ ನಮ್ಮ ದೇಶದ ಕಾನೂನು, ಸಂವಿಧಾನ ಎಲ್ಲ ಹೇಳುತ್ತೆ. ಈಗ ನೋಡಿ, ಅವರ ಸಂಪ್ರದಾಯ ಅನುಸಾರವಾಗಿ ಕಾರ್ಯಕ್ರಮ ಮಾಡಿಕೊಳ್ತಾರೆ. ಅದನ್ನು ಯಾರೂ ವಿರೋಧಿಸಬಾರದು. ವಿಶೇಷವಾಗಿ ಬಸವ ಕಲ್ಯಾಣ ಅದು ಬಸವಣ್ಣನವರ ನಾಡು. ಅಲ್ಲಿ ಈ ಥರದ ಒಂದು ಸಣ್ಣ ಪುಟ್ಟ ವಿಚಾರಗಳನ್ನು ಇಟ್ಟುಕೊಂಡು ಕಾರ್ಯಕ್ರಮಕ್ಕೆ ತೊಂದರೆ ಮಾಡುವುದು ಅದು ಶೋಭೆ ತರುವುದಲ್ಲ. ಬಸವಣ್ಣನವರ ಹೆಸರು ಹೇಳಿಕೊಂಡು ಒಂದು ಕಾರ್ಯಕ್ರಮಕ್ಕೆ ಡಿಸ್ಟರ್ಬ್ ಮಾಡೋದು ಅದು ಕೂಡ ಒಳ್ಳೆಯದಲ್ಲ. ಕಾರಣ ಯಾಕಂದರೆ ನಾನು ನಿಮಗೆ ಹೇಳ್ತೇನೆ, ಒಂದು 23 ವರ್ಷಗಳ ಹಿಂದೆ ನಾನು ಒಂದು ಪತ್ರಿಕಾ ಪ್ರತಿನಿಧಿಯಾಗಿ, ನಮ್ಮ ಪತ್ರಿಕೆಯ ಪ್ರತಿನಿಧಿಯಾಗಿ ನಾನು ಬಸವ ಕಲ್ಯಾಣಕ್ಕೆ ಹೋಗಿದ್ದೆ ರಿಪೋರ್ಟಿಂಗ್ ಮಾಡೋದಕ್ಕೆ. ಅಲ್ಲಿ ಮಾತಾಜಿಯವ್ರದ್ದೊಂದು ಕಾರ್ಯಕ್ರಮ ಇತ್ತು, ಮಾತೆ ಮಹಾದೇವಿಯವ್ರದ್ದು ಕಲ್ಯಾಣ ಪರ್ವ ಅಂತ ಮೊದಲನೇ ಸಲನೇ ಅವರು ಶುರು ಮಾಡಿದರು ಬಸವ ಕಲ್ಯಾಣದಲ್ಲಿ. ಅದಕ್ಕೆ ಅನೇಕರು ವಿರೋಧ ಮಾಡಿದ್ರು, ಲಾಠಿ ಚಾರ್ಜ್ ಆಯಿತು. ಮತ್ತು ಅದು ಇನ್ನೊಂದು 2ನೇ ದಿನ ಮರುದಿನ ಪ್ರತಿಭಟನೆ ಆಯಿತು. ಸೊ ಇದೆಲ್ಲ ಒಳ್ಳೆಯ ಲಕ್ಷಣ ಅಲ್ಲ. ಬಸವಣ್ಣನವರ ನಾಡಿನಲ್ಲಿ ಯಾರ ಭಕ್ತಿ ಹೇಗಿದೆಯೋ ಆ ಥರ ಅವರು ನಡ್ಕೊಳ್ಳಿ. ಈ ಪಂಚಪೀಠದವ್ರ ಕಾರ್ಯಕ್ರಮ ಇದೆ, ಅದರದ್ದು ಭಕ್ತರಿದ್ದಾರೆ, ಅವರವರು ಕಾರ್ಯಕ್ರಮ ಮಾಡಿಕೊಳ್ಳಿ. ಬಸವ ತತ್ವದ ಅನೇಕ ಮಠಗಳಿವೆ, ಅವ್ರ ಕಾರ್ಯಕ್ರಮಗಳು ಇರ್ತವೆ, ಅವು ಕಾರ್ಯಕ್ರಮಗಳನ್ನು ಅವ್ರು ಮಾಡಿಕೊಳ್ಳಿ. ಯಾರು ಒಬ್ರಿಗೊಬ್ಬರು ವಿರೋಧ ಮಾಡೋದು ಅದು ಒಳ್ಳೆಯದಲ್ಲ, ಶುಭ ಲಕ್ಷಣ ಅಲ್ಲ ಅಂತ ನನಗನ್ನಿಸುತ್ತೆ. ಆಮೇಲೆ ಇನ್ನೊಂದು, ಬಸವಣ್ಣನವರು ಜಂಗಮ ಪ್ರೇಮಿಗಳು, ಸಮಾಜ ಪ್ರೇಮಿಗಳು. ಬಸವಣ್ಣನವರು ಯಾರನ್ನೂ ದೂರ ಇಟ್ಟಿಲ್ಲ, ಎಲ್ಲರನ್ನೂ ತನ್ನವರೆಂದು ಅಪ್ಪಿಕೊಂಡವರು. ಹೀಗಿರುವಾಗ ಬಸವಣ್ಣನವರ ಹೆಸರಿನಲ್ಲಿ ವಿರೋಧ ಮಾಡೋದು, ಬಸವಣ್ಣನವರ ಹೆಸರಿನಲ್ಲಿ ತಪ್ಪು ಮಾಹಿತಿಗಳನ್ನು ನೀಡುವುದು ತಪ್ಪಾಗುತ್ತೆ. ಯಾಕೆಂದರೆ ಬಸವ ತತ್ವದ ಹೆಸರಿನಲ್ಲಿ ಅನೇಕ ಒಂದು ಹುಚ್ಚಾಟಗಳನ್ನು ಮಾಡಿದ್ದಾರೆ ನಮ್ಮ ಸಮಾಜದಲ್ಲಿ. ಈಗ ಕುಂಕುಮ ಇದೆ, ನಮ್ಮ ದೇಶ ಸಂಸ್ಕೃತಿ ಅದು. ಕುಂಕುಮ ಹಚ್ಕೋಬಾರ್ದು ಹೆಣ್ಮಕ್ಳು, ಅದರಿಂದ ಎಷ್ಟು ಕಾಲುಂಗುರ ಹಾಕಬಾರ್ದು, ಬರೀ ವಿಭೂತಿನೇ ಹಚ್ಕೋಬೇಕು. ಅದರಿಂದ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತವಂದರೆ ಸಮಾಜದಲ್ಲಿ. ನಾನು ಒಬ್ಬ ಹೆಣ್ಮಗಳವರು, ಅವ್ರಿಗೆ ಎಷ್ಟೋ ತಿಂಗಳು ನಾನು ಬಹುಶಃ ಅವ್ರ ಹಸ್ಬೆಂಡ್ ಇಲ್ಲಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು ಇದ್ದಾರೆ ಅಂತ. ಯಾಕಂದರೆ ಬರೀ ಅವ್ರು ವಿಭೂತಿನೇ ಹಚ್ಕೊಳ್ತಿದ್ರು. ಸೊ ಬಸವ ತತ್ವದ ಹೆಸರಿನಲ್ಲಿ ಈ ಥರದ ಒಂದು ತಪ್ಪು ಆಚರಣೆಗಳು, ತಪ್ಪು ಮಾಹಿತಿಗಳನ್ನು ನೀಡಬಾರದು. ಬಸವಣ್ಣನವರು ಜಂಗಮ ಪ್ರೇಮಿಗಳು, ಎಲ್ಲರನ್ನೂ ತಮ್ಮವರು ಅಂತ ಅಂದುಕೊಂಡರು. ಈಗ ಇನ್ನೊಂದು, ಮೆರವಣಿಗೆ ಮಾಡಬಾರ್ದು. ಈಗ ಮೆರವಣಿಗೆ ಅದು ಒಂದು ಗುರುವಿಗೆ ನೀಡುವಂಥ ಗೌರವ. ಅಡ್ಡಪಲ್ಲಕ್ಕಿ ಉತ್ಸವ ಆಗಿರ್ಬೋದು, ಪಂಚಾಚಾರ್ಯ ಸಂಪ್ರದಾಯದವ್ರು ಮಾಡ್ತಾರೆ.
ಮತ್ತು ಇನ್ನು ಬೇರೆ ಬೇರೆ ಮಠಗಳು ಮಾಡ್ತವೆ. ಗುರುಗಳು ಆ ಊರಿಗೆ ಬಂದಾಗ ಅವರನ್ನು ರಥದಲ್ಲಿ ಕರ್ಕೊಂಡು ಹೋಗ್ತಾರೆ. ಗುರುಗಳು ಬಂದಾಗ ಅವರಿಗೆ ಒಂದು ಪಲ್ಲಕ್ಕಿ ಮೇಲೆ ಕೂಡಿಸ್ಕೊಂಡು, ಯಾರು ವಾಹನದ ಮೇಲೆ ಇಟ್ಕೊಂಡು ಹೋಗ್ತಾರೆ, ಯಾರು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾರೆ. ಅದು ಅವರ ಒಂದು ಭಕ್ತಿ, ಗುರುಗಳ ಪ್ರತಿ ಇರುವಂಥ ಭಕ್ತಿ, ಅದು ಅವ್ರಿಗೆ ಬಿಟ್ಟಿದ್ದು. ಅದನ್ನು ಬಸವಣ್ಣವ್ರ ಹೆಸರು ಹೇಳಿಕೊಂಡು ಬಸವ ತತ್ವದ ವಿರುದ್ಧ, ಅದು ವಿರುದ್ಧ ಅಂತ ಈ ಥರ ಮಾತಾಡೋದು ತಪ್ಪಾಗುತ್ತೆ. ಹಿಂದೆ ಹವಾ ಮಲ್ಲಿನಾಥ್ ಸ್ವಾಮೀಜಿಯವರು ಒಂದು ಯಾತ್ರೆ ಮಾಡಿದ್ರು. ಅವರು ಬಸವಣ್ಣನವರ ಮೂರ್ತಿಯನ್ನು ಇಟ್ಕೊಂಡು ಯಾತ್ರೆ ಮಾಡ್ತಾಯಿದ್ರು. ಅವ್ರು ಆ ಥರ ಬಸವಣ್ಣವ್ರ ಮೂರ್ತಿ ಇಟ್ಕೊಂಡು ಯಾತ್ರೆ ಮಾಡಬಾರದು ಅಂತ. ಈ ರೀತಿ ಬಸವ ತತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಒಂದು ಒಡಕನ್ನು ಉಂಟು ಮಾಡಬಾರದು. ನಾವು ಯಾರೇ ಆಗಲಿ, ಯಾರು ಕಾರ್ಯಕ್ರಮ ಮಾಡ್ತಾರೋ ಅವರು ಮಾಡಿಕೊಳ್ಳಿ, ಅದು ಅವರ ಧಾರ್ಮಿಕ ಸ್ವಾತಂತ್ರ್ಯ. ಯಾರು ಸ್ಥಾವರಲಿಂಗ ಪೂಜೆ ಮಾಡ್ತಾರೆ ಸ್ಥಾವರಲಿಂಗ ಪೂಜೆ ಮಾಡಲಿ, ಇಷ್ಟಲಿಂಗ ಪೂಜೆ ಮಾಡೋರು ಇಷ್ಟಲಿಂಗ ಪೂಜೆ ಮಾಡಲಿ, ದೇವತೆಗಳ ಪೂಜೆ ಮಾಡೋರು ದೇವತೆಗಳ ಪೂಜೆ ಮಾಡಲಿ. ಏನೂ ಬೇಡ, ನಾಸ್ತಿಕನಾಗಿರ್ತೀನಿ ಅಂದರೆ ಅವ್ರು ನಾಸ್ತಿಕನಾಗೇ ಇರಲಿ. ಸೊ ಯಾವುದಕ್ಕೂ ನಾವು ವಿರೋಧವನ್ನು ವ್ಯಕ್ತಪಡಿಸಬಾರದು. ಯಾಕಂದರೆ ವಿರೋಧ ವ್ಯಕ್ತಪಡಿಸುವುದು ಇದು ಭಾರತ ದೇಶದ ಸಂಸ್ಕೃತಿ ಅಲ್ಲ. ಈಗ ಬಸವ ತತ್ವದವರು ಹೇಳ್ತಾರೆ, ಪಂಚಮಿ ಹಬ್ಬವನ್ನು ನಾವು ಆಚರಿಸಬಾರದು. ಅದು ಕಾಲಾನುಕಾಲದಿಂದ ನಡೆದುಕೊಂಡು ಬಂದಿದೆ, ಜನರು ಆಚರಿಸ್ತಾರೆ. ಮನೆ ದೇವರಿಗೆ ಹೋಗಬಾರ್ದು. ಈಗ ಎಷ್ಟೋ ಬಸವ ತತ್ವದ ಬಗ್ಗೆ ಭಾಷಣ ಮಾಡುವಂಥವರು ನಾನೇ ನೋಡಿದ್ದೀನಿ. ಅವರೆಲ್ಲ ಮನೆ ದೇವರಿಗೆ ಹೋಗ್ತಾರೆ, ಆದರೆ ಭಾಷಣ ಮಾಡುವಾಗ ಮನೆ ದೇವರಿಗೆ ಹೋಗಬಾರ್ದು ಅಂತ. ಸೊ ಈ ಥರ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬಾರ್ದು, ದೇವರ ಹೆಸರಿನಲ್ಲಾಗಲಿ ಅಥವಾ ಧರ್ಮದ ಹೆಸರಿನಲ್ಲಾಗಲಿ. ಯಾಕಂದರೆ ನಮ್ಮ ದೇಶದ ಸಂಸ್ಕೃತಿ ಅತ್ಯಂತ ಧಾರ್ಮಿಕ ಸ್ವಾತಂತ್ರ್ಯವಿರುವಂಥ ಸಂಸ್ಕೃತಿ. ಯಾರಿಗೆ ಯಾರಿಷ್ಟನೋ ಅವರ ಪೂಜೆಯನ್ನು ಮಾಡಿಕೊಂಡು ಅದು ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ನಮ್ಮ ಭಾರತ ಸಂಸ್ಕೃತಿ ಹೇಳುತ್ತೆ. ಹೀಗೇ ಪೂಜೆ ಮಾಡಬೇಕು, ಹೀಗೇ ಅದರ ವಿಧಿ ಆಗಬೇಕು ಅಂತ ಅದು ಎಲ್ಲೂ ಹೇಳಿಲ್ಲ. ಹೇಳಿದರೂ ಯಾರು ಕೇಳಲ್ಲ. ಈಗ ನಾನು ಪೂಜೆ ಮಾಡ್ಕೋತೀನಿ, ಅದು ನನ್ನ ಒಂದು ಇಷ್ಟ, ಅದು ನನ್ನ ರೀತಿಯೇ ನಾನು ಮಾಡ್ಕೋತೀನಿ. ಇನ್ನೊಬ್ಬರು ಒಂದೇ ಪರಿವಾರದಲ್ಲಿ ಇನ್ನೊಬ್ಬರು ಸದಸ್ಯರು ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ಪೂಜೆ ಮಾಡ್ಕೋತಾರೆ. ಅದನ್ನು ನೀವು ಅಡ್ಡಪಲ್ಲಕ್ಕಿ ಮಾಡಬಾರ್ದು. ನೀವು ಅದು ಏನೋ ಸಿಂಹಾಸನ, ಅದು ಗುರುಗಳಿಗೆ ಸಿಂಹಾಸನ ಅಂತ ಇರುತ್ತೆ. ಸಿಂಹಾಸನ ಯಾಕಿರುತ್ತೆ? ಒಂದು ಗೌರವ, ಅದು ಅಷ್ಟೇ, ಮತ್ತೇನಿಲ್ಲ. ಅವರು ಗುರುಗಳಿದ್ದಾರೆ, ಸಮಾಜಕ್ಕೋಸ್ಕರ ಅವರು ತ್ಯಾಗ ಮಾಡಿದ್ದಾರೆ, ಸಮಾಜದ ಒಳಿತಿಗಾಗಿಯೇ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಒಂದು ಅವರಿಗೆ ಗೌರವ ಅಷ್ಟೇ ಅದು. ಸೊ ಅದನ್ನೂ ಇರಬಾರದು ಅಂದರೆ ಅವರನ್ನೇನು ಚಾಪೆ ಮೇಲೆ ಕೂಡಿಸ್ಬೇಕಾ? ಈಗ ನಾವು ಯಾರ್ದಾದ್ರೂ ಮನೆಗೆ ಹೋದಾಗ ಈಗ ಯಾರಾದರೂ ಚಾಪೆ ಮೇಲೆ ಕೂರಿಸಿದ್ರೆ ನಮಗೆ ಚೆನ್ನಾಗಿ ಅನಿಸಲ್ಲ, ಸರಿನಾ? ಏನಪ್ಪ ಅವನು ನಮಗೆ ಚಾಪೆ ಮೇಲೆ ಕೂರಿಸ್ದ, ಸೋಫಾ ಅವನ ಮನೇಲಿತ್ತು ಚಾಪೆ ಮೇಲೆ ಕೂರಿಸ್ದ ಅಂತ ನಾವು ಅನ್ಕೋತೀವಿ. ಅದೇ ರೀತಿ ಗುರುಗಳು ಬಂದಾಗ ಅವರಿಗೊಂದು ಗೌರವ ಕೊಡೋದು, ಅದು ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಅದಕ್ಕೆ ಬಸವಣ್ಣನವರ ಹೆಸರು ಹೇಳಿಕೊಂಡು ಈ ಥರದ ವಿರೋಧಗಳು ಇವೆಲ್ಲ ಒಳ್ಳೆಯದಲ್ಲ. ಮಾತಾಜಿಯವ್ರದ್ದು ತುಂಬ ವಿರೋಧವನ್ನು ಮಾಡಿದ್ರು ಬಸವ ಕಲ್ಯಾಣದಲ್ಲಿ. ಆಮೇಲೆ ಮತ್ತು ಯಾರ್ಯಾರು ಗುರುಗಳದೆಲ್ಲ ವಿರೋಧ ಮಾಡಿದ್ರು. ಯಾರೇ ಗುರುಗಳ ವಿರೋಧವನ್ನು ಮಾಡಬಾರ್ದು. ನಾನು ನಿಮ್ಗೆ ಹೇಳ್ತೇನೆ, ಎಲ್ಲ ಯಾರೋ ಒಬ್ಬರು ಲೀಡರ್ಗಳ ಮಾತು ಕೇಳಿಕೊಂಡು, ಪೊಲಿಟಿಷಿಯನ್ ಮಾತು ಕೇಳಿಕೊಂಡು ನಾವು ವಿರೋಧ ಮಾಡಬಾರ್ದು. ಯಾರೇ ಗುರುಗಳು, ಆ ಗುರುಗಳಿಗೆ ನೀವು ನಂಬುತ್ತೀರೋ ಬಿಡ್ತೀರೋ ಅದು ಬೇರೆ. ಆದರೆ ಅದು ವಿರೋಧ ಮಾಡೋದು ಇದು ಒಂದು ಒಳ್ಳೆಯ ಅಭ್ಯಾಸ ಅಲ್ಲ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಬಸವ ತತ್ವದ ಹೆಸರಿನಲ್ಲಿ ಬರೀ ದೇವರಿಗೆ ಬೈಯೋದು, ದೇವತೆಗಳಿಗೆ ಬೈಯೋದು, ಶಿವನ ಬಗ್ಗೆ ಆಗಲಿ, ಪಾರ್ವತಿ ತಾಯಿ ಬಗ್ಗೆ ಆಗಲಿ ಅನೇಕ ಭಾಷಣ ಮಾಡ್ತಾರೆ. ಅವರನ್ನು ಅನೇಕ ಜನರಿಗೆ ಬೀದರ್ನಲ್ಲಿ ಕರೆಸ್ತಾರೆ. ನಿಜಗುಣಾನಂದ ಸ್ವಾಮೀಜಿ ಅಂತ ಒಬ್ಬರು ಬಂದಿದ್ದರು. ಅವರು ಒಂದು ತಿಂಗಳೇನೋ ಪ್ರವಚನ ನಡೀತು.
ಈಗ ಬಸವತತ್ವ ಎಂದು ಬಾಯಲ್ಲಿ ಹೇಳಿದರೆ ಆಗದು. ಈ ಮೊನ್ನೆ ಬಸವ ಟಿ ವಿಯವರು ಫೋನು ಮಾಡಿದರು ನನಗೆ. ನಾನು ಅದು ಟಿ ವಿ ಶುರು ಆದಾಗಿನಿಂದ ಪ್ರತಿ ತಿಂಗಳು ನಾನು ಕಾಂಟ್ರಿಬ್ಯೂಷನ್ ಮಾಡ್ತಾಯಿದ್ದೀನಿ. 1-2 ತಿಂಗಳಾಯ್ತು ಮಾಡಿರಲಿಲ್ಲ. ನಾನು ಅವ್ರಿಗೆ ಹೇಳಿದೆ, ಯಾಕೆ ಮಾಡಿಲ್ಲ ಅಂದರೆ, ನೀವು ನಮ್ಮ ಮನೆ ದೇವ್ರ ಬಗ್ಗೆ ಆಗಲಿ ಎಲ್ಲ ಸ್ವಲ್ಪ ತಪ್ಪಾಗಿ ತೋರಿಸ್ತಾ ಇದ್ದೀರಾ, ಅದು ನಮಗೆ ಇಷ್ಟ ಆಗಿಲ್ಲ, ಅದಕ್ಕೆ ನಾನು ಕಾಂಟ್ರಿಬ್ಯೂಷನ್ ಮಾಡಿಲ್ಲ ಅಂತ ನಾನು ಹೇಳಿದೆ. ಅದಕ್ಕೂ ಅವ್ರು ಒಪ್ಕೊಂಡ್ರು. ನಾನು ಅವ್ರಿಗೆ ಅದೇ ಹೇಳಿದೆ, ಬಸವಣ್ಣನವರ ಟಿ ವಿ, ಬಸವ ಟಿ ವಿ ಅಂದರೆ ಬಸವಣ್ಣವ್ರ ಬಗ್ಗೆ ಹೇಳ್ರಿ, ಅದು ಮನೆ ದೇವ್ರ ಸುದ್ದಿ ಅವೆಲ್ಲ ನಿಮಗೆ ಯಾಕೆ ಬೇಕು? ಬಸವಣ್ಣವ್ರ ವಚನಗಳ ಬಗ್ಗೆ ಹೇಳ್ರಿ, ಬಸವಣ್ಣನವರ ಸಾಮಾಜಿಕ ಕಳಕಳಿ, ವೈಯಕ್ತಿಕ ಕಳಕಳಿ, ಸ್ತ್ರೀ ಸಮಾನತೆ, ಅನೇಕ ವಿಚಾರಗಳಿವೆ. ಅದನ್ನು ಬಿಟ್ಟು ಬರೀ ಒಂದು ದೇವರಿಗೆ ಬೈಯೋ ಒಂದು ವಿಚಾರಗಳನ್ನು ಇಟ್ಕೊಂಡು ಮಾಡೋದು ತಪ್ಪಾಗುತ್ತೆ ಅಂತ ಅವ್ರಿಗೆ ಹೇಳಿದೆ, ಬಸವ ಟಿ ವಿ ಅವರಿಗೆ. ಈಗ ಬಸವ ತತ್ವ ಅಂತೇಳಿ ಎಲ್ಲ ಹೇಳ್ತಾರೆ. ಟಿ ವಿಯವರೇ ಹೇಳಿದ್ರು, ಈ ಟಿ ವಿ ಅತ್ಯಂತ ಆರ್ಥಿಕ ಸಂಕಷ್ಟದಲ್ಲಿದೆ ಅಂತ. ಈಗ ಇಷ್ಟು ಜನ ಬಸವ ಭಕ್ತರಿದ್ದ ಮೇಲೆ ಬಸವಣ್ಣನವರ ಟಿ ವಿ ಆರ್ಥಿಕ ಸಂಕಷ್ಟದಲ್ಲಿ ಇರಬಾರ್ದು. ಯಾಕಂದರೆ ಬಸವ ತತ್ವದ ಹೆಸರಿನಲ್ಲಿ ಬರೀ ವಿವಾದಗಳನ್ನೇ ಮಾಡಿಕೊಂಡಿದ್ದಾರೆ. ನಾನು ಸಣ್ಣ ವಯಸ್ಸಿನಿಂದ ನೋಡ್ತೀನಿ, ಬರೀ ವಿವಾದಗಳೇ. ಅದು ಬಿಟ್ಟು ಬಸವಣ್ಣನವ್ರ ತತ್ವ ಒಂದು ಟಿ ವಿ ಪ್ರಚಾರ ಮಾಡ್ತಾ ಇದೆ ಅಂದಮೇಲೆ ಅದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡಬೇಕು, ಅದಕ್ಕೆ ನಾವು ಸಹಯೋಗ ಮಾಡಬೇಕು. ಸಮಾಜದಲ್ಲಿ ಏನೇ ಕೆಟ್ಟ ಚಟಗಳನ್ನು ಇದ್ದರೆ ಅದನ್ನು ಬಿಡಿಸಬೇಕು. ಇದ್ರ ಬಗ್ಗೆ ಯಾರೂ ವಿಚಾರ ಮಾಡಲ್ಲ. ಬರೀ ವಿರೋಧ, ಪಂಚಪೀಠದವ್ರು ವಿರೋಧ ಮಾಡೋದು, ಮತ್ತಾರೋ ಸ್ವಾಮಿಗಳು ವಿರೋಧ ಮಾಡೋದು. ಅದು ಅವರ ಶಕ್ತಿ ಏನಾಗ್ತಾ ಇದೆ, ಒಂದು ಒಳ್ಳೆಯ ಕಡೆ ಹೋಗಬೇಕು. ಇನ್ನೊಂದು ಬಸವ ತತ್ವದವ್ರು ಹೇಳ್ತಾರೆ, ಜಂಗಮರಿಗೆ ನಿಮ್ಮ ಮನೆಗೆ ಊಟಕ್ಕೆ ಕರಿಬಾರ್ದು ಅಂತ. ಜಂಗಮರಿಗೆ ನೀವು ಕರಿಬಾರ್ದು, ಮನೆ ದೇವರಿಗೆ ಹೋಗಬಾರ್ದು, ಮದುವೆ ಮಾಡಿಸುವಾಗ ಏನೇ ಪೂಜೆ ಗೀಜೆ ಇದ್ದರೂ ಜಂಗಮರಿಗೆ ಕರಿಬಾರ್ದು. ಇವೇ ಹೇಳ್ಕೊತ ಬರ್ತಾ ಇದ್ದಾರೆ ಅವರು. ಈಗ ಅದು ಹಿಂದಿನಿಂದ ಬಂದ ಕೆಲವೊಂದು ಸಂಸ್ಕೃತಿಗಳಿದೆ, ಕೆಲವೊಂದು ಸಂಪ್ರದಾಯಗಳಿದೆ. ಅದನ್ನೆಲ್ಲ ನಾವು ಗೌರವಿಸಿಯೇ ಮುಂದೆ ಹೋಗಬೇಕು. ಹಾಗಂತ ಮೂಢನಂಬಿಕೆ ಅಂತ ನಾನು ಹೇಳ್ತಾ ಇಲ್ಲ. ಮತ್ತು ಸಂಪೂರ್ಣ ವೈಚಾರಿಕತೆಯೂ ಒಳ್ಳೆಯದಲ್ಲ. ಈಗ ಅನೇಕರು ವೈಚಾರಿಕತೆ ಕೇರಳದಲ್ಲಿ ನೋಡಿ, ಕೇರಳ ತಮಿಳುನಾಡಿನಲ್ಲಿ ಇದೇ ಥರದ ವೈಚಾರಿಕತೆಯಿಂದ ಪ್ರಚಾರ ಮಾಡಿ ಈಗ ಅವ್ರ ಮೈಂಡ್ ಹೆಂಗಾಗಿಬಿಟ್ಟಿದೆ ಅಂದರೆ, ಕೇರಳದಲ್ಲಿ, ತಮಿಳುನಾಡಿನಲ್ಲಿ, ಆಮೇಲೆ ಇವನ ಆಂಧ್ರದಲ್ಲೂ ಕೂಡ ಸಂಪೂರ್ಣವಾಗಿ ಅವರು ದೇವರಿಂದ ದೂರ ಹೋಗಿದ್ದಾರೆ, ಸಂಪ್ರದಾಯಗಳಿಂದ ದೂರ ಹೋಗಿದ್ದಾರೆ. ನಮ್ಮ ಜೀವನದಲ್ಲಿ ಸಂಪ್ರದಾಯನೂ ಇರಬೇಕು, ವೈಚಾರಿಕತೆಯೂ ಇರಬೇಕು. ಬರೀ ಸಂಪ್ರದಾಯ ಇದ್ದರೆ ಅದು ಮೂಢನಂಬಿಕೆ ಆಗುತ್ತೆ, ಬರೀ ವೈಚಾರಿಕತೆ ಇದ್ದರೆ ಅದು ನಾಸ್ತಿಕತೆ ಆಗುತ್ತೆ. ಎಲ್ಲವನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಬಾಕಿ ಬೇರೆ ಎಲ್ಲ ಹೇಳ್ತಾರೆ, ಅನೇಕ ಸ್ವಾಮೀಜಿಗಳು ಅನೇಕ ಮಾತು ಹೇಳ್ತಾರೆ, ನಾನು ಎಲ್ಲ ಕೇಳ್ತಾ ಇರ್ತೀನಿ. ಆದರೆ ನಿಮ್ಮ ಒಂದು ಅಂತರ್ಮನ, ನಿಮ್ಮ ಮನೆಯ ಸಂಪ್ರದಾಯ, ನೀವು ಯಾವ ಕುಲದಲ್ಲಿ ಹುಟ್ಟಿದ್ದೀರಿ ಅದರ ಸಂಪ್ರದಾಯ, ಅವುಗಳನ್ನು ನಾವು ಹಿಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಅದರಲ್ಲಿನೇ ನಮಗೆ ಯಶಸ್ಸು ಇದೆ. ಇನ್ನೊಂದು ಮದುವೆ ವಿಚಾರದಲ್ಲೂ ಹೇಳ್ತಾರೆ ಬಸವತತ್ವ ಅನುಯಾಯಿಗಳು, ಅಕ್ಕಿ ಯಾಕೆ ಹಾಕ್ತೀರಿ, ಅಕ್ಕಿ ಪ್ರಸಾದ ಇದೆ, ಅದು ಇದಾಗುತ್ತೆ, ಸಮಸ್ಯೆ ಆಗುತ್ತೆ ಅಂತ. ಅದಕ್ಕೆ ಹೂವು ಹಾಕಬೇಕು ಅಂತ. ಈಗ ಹೂವು ಹಾಕೋದು ಶುರು ಮಾಡಿದ್ರು ಜನರು. ಅಲ್ಲಿ ಸಮಸ್ಯೆ ಏನಾಯ್ತಂದರೆ, ಹೂವು 1 kg ಹೂವಿಗೆ ಅದಕ್ಕೆ 100-150 ರೂಪಾಯಿ kg ಬೀಳೋದಕ್ಕೆ ಶುರು ಆಯ್ತದು. ಮತ್ತು ಕೆಲವೊಂದು ಜನ ಮಾತಾಜಿಯವ್ರ ಹತ್ರ ಹೋದರು, ಮಾತೆ ಮಹಾದೇವಿಜಿಯವ್ರ ಹತ್ರ. ಮಾತಾಜಿ ಹೀಗೆ ಸಮಸ್ಯೆ ಆಗ್ತಾಯಿದೆ ಅಂದರೆ, ಮತ್ತು ಮಾತಾಜಿಯವರು ಆಯಿತು ಅಕ್ಕಿ ಕಾಳನ್ನೇ ಉಪಯೋಗಿಸಿ, ಧಾನ್ಯಗಳನ್ನೇ ಉಪಯೋಗಿಸಿ. ಈಗ ಹೂ ತರಬೇಕಂದ್ರೆ 2-3 ಸಾವಿರ ರೂಪಾಯಿ ಬೇಕು. ಅದೇ ಒಂದು 3 kg ಅಕ್ಕಿನಲ್ಲಿ 100-150 ರೂಪಾಯಿನಲ್ಲಿ ಕೆಲಸ ಆಗಿಬಿಡುತ್ತೆ. ಅವರು ಅದಕ್ಕೆ ಮತ್ತೆ ಒಪ್ಪಿಗೆ ಕೊಟ್ಟರು. ಸೊ ಹೇಳುವುದಿಷ್ಟೇ, ನಾನು ಸಮಾಜದಲ್ಲಿ ನಾವು ಬಿರುಕನ್ನು ಉಂಟು ಮಾಡಬಾರದು. ಯಾಕಂದರೆ
ಬಿರುಕನ್ನು ಇವರೆಲ್ಲ ಬರೀ ಈಗ ನಾನು ಒಬ್ಬ ಶಿಕ್ಷಕನಾಗಿ ವಿಶ್ವ ಇತಿಹಾಸವನ್ನು ಓದಿಸ್ತೇನೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ. ಆಮೇಲೆ ಜಾಗತಿಕ ವಿಶ್ವದಲ್ಲಿ ಏನೇನು ಸಮಸ್ಯೆಗಳು ನಡೀತಾ ಇವೆ ಧರ್ಮದ ಹೆಸರಿನಲ್ಲಿ, ಅದನ್ನು ಎಲ್ಲ ನೋಡ್ತಾ ಇರ್ತೇನೆ, ಗೊತ್ತಾಗುತ್ತೆ. ಎಲ್ಲರೂ ಒಗ್ಗಟ್ಟಾಗಿರಬೇಕು. ಸಣ್ಣ ಪುಟ್ಟ ವಿಚಾರ ಇಟ್ಕೊಂಡು ಇಷ್ಟಲಿಂಗ ಸ್ಥಾವರಲಿಂಗ ಏನದರಲ್ಲಿ ಸಮಸ್ಯೆ? ಎಲ್ಲವೂ ಶಿವನ ಪೂಜೆ. ನಾನು ನಿಮಗೆ ಹೇಳ್ತೇನೆ, ಶಿವಪೂಜೆಯೇ. ಬಸವಣ್ಣವ್ರು ಹೇಳಿದ್ದು ಶಿವಪೂಜೆನೇ, ರೇಣುಕಾಚಾರ್ಯರು ಹೇಳಿದ್ದು ಶಿವಪೂಜೆ. ಎಲ್ಲರೂ ಶಿವನ ಮಕ್ಕಳೇ ಇದ್ದ ಮೇಲೆ ಆ ರೀತಿ ವಿರೋಧಗಳು ಬರಬಾರ್ದು. ಕೆಲವೊಂದು ಸಣ್ಣ ಪುಟ್ಟ ಆಚಾರ ವಿಚಾರಗಳಲ್ಲಿ ಡಿಫ್ರೆನ್ಸ್ ಇರುತ್ತೆ. ಒಂದು ಮನೆಯಲ್ಲೇ ಇರುತ್ತೆ. ಒಂದು ಮನೆಯಲ್ಲೇ ಯಾರು ಖಾರ ಹೆಚ್ಚಿಗೆ ಉಣ್ಬೋದು, ಯಾರು ಉಪ್ಪು ಹೆಚ್ಚಿಗೆ ಉಣ್ಬೋದು, ಯಾರು ಬಿಲ್ಕುಲ್ ಸಾದಾ ಭೋಜನನೇ ಮಾಡ್ಬೋದು. ಹಾಗೆ ಪೂಜೆ ಪಾಠಗಳಲ್ಲಿ ಕೂಡ ಅವ್ರವ್ರಿಗೆ ಇಷ್ಟ ಇರೋ ಥರ ಇರ್ತಾರೆ. ಅದನ್ನು ತಗೊಂಡು ಅದಕ್ಕೊಂದು ದೊಡ್ಡ ಸಮಸ್ಯೆ, ಅದು ಏನೋ ಒಂದು ದೊಡ್ಡದು ಇದು ಆಗ್ತಾ ಇದೆ ಅಂತ ಅದು ಮಾಡಬಾರ್ದು. ಯಾಕಂದರೆ ನಾನು ಗುಲ್ಬರ್ಗದಲ್ಲಿದ್ದಾಗ ನಾನು ಹೇಳ್ತೇನೆ, ಒಂದೇನೋ ಸಮಸ್ಯೆ ಆಗಿತ್ತು, ಏನೋ ತಹಶೀಲ್ದಾರ್ ಮೇಲೆ ಒಂದು ಹಲ್ಲೆ ಆಗಿತ್ತು. ಆಮೇಲೆ ಗುಲ್ಬರ್ಗದಲ್ಲಿ ಮತ್ತೆಲ್ಲ ಸ್ವಲ್ಪ ಕೆಲವೊಂದು ಘಟನೆಗಳಾಗಿತ್ತು. ಅವಾಗೆಲ್ಲ ವೀರಶೈವ ಲಿಂಗಾಯತ್ ಸಮಾಜದವರು ಎಲ್ಲ ಕೂಡಿಕೊಂಡು ಪ್ರತಿಭಟನೆ ಮಾಡಿದ್ರು. ನೋಡಿ, ಸಮಾಜದಲ್ಲಿ ಒಗ್ಗಟ್ಟಾಗಿ ಇದ್ರೇ ಅದು ಬಲ. ಒಗ್ಗಟ್ಟಾಗಿದ್ರೇ ಈ ರಾಜಕೀಯ ಪಕ್ಷಗಳು ಕೂಡ ನಮ್ಮ ಮಾತುಗಳ ಕೇಳ್ತಾರೆ. ಒಗ್ಗಟ್ಟಿಲ್ಲ ಅಂದರೆ ಇವರಲ್ಲೇ ಒಗ್ಗಟ್ಟಿಲ್ಲ, ಇವ್ರು ಯಾವ ಸೀಮೆ ಅಂತ ಅವರು ನಮ್ಮನ್ನು ಕಡೆಗಣಿಸ್ತಾರೆ. ಆಮೇಲೆ ಇವತ್ತು ರಾಜಕೀಯ ಶಕ್ತಿ ತುಂಬ ಮುಖ್ಯ. ಯಾವುದೇ ಸಮಾಜಕ್ಕೆ ರಾಜಕೀಯ ಶಕ್ತಿ ತುಂಬ ಮುಖ್ಯ. ಸೊ ಅದಕ್ಕೆ ಸಮಾಜದಲ್ಲಿ ಒಗ್ಗಟ್ಟಾಗಿ ಆನಂದವಾಗಿರಬೇಕು. ರಂಭಾಪುರಿ ಜಗದ್ಗುರು ಬರ್ತಾ ಇದ್ದಾರೆ, ಅವರನ್ನು ಸ್ವಾಗತಿಸೋಣ. ಮಾತಾಜಿಯವ್ರದ್ದು ಮಠದ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅದನ್ನೂ ಸ್ವಾಗತಿಸೋಣ. ಮತ್ತಾರೇ ಗುರುಗಳದು ಅದನ್ನೂ ಸ್ವಾಗತಿಸೋಣ. ಯಾಕಂದರೆ ವಿರೋಧ ಮಾಡುವಂತಹದ್ದು ನಮ್ಮ ಸಂಸ್ಕೃತಿ ಅಲ್ಲ. ಏನಾದರೂ ಆ ಥರ ವಿರೋಧ ಮಾಡೋದು ಒಂದು ಆಗ್ತಾ ಇದೆ, ಅದು ವಿರೋಧ ಮಾಡೋಣ. ಈ ರಂಭಾಪುರಿ ಜಗದ್ಗುರು ಬಂದು ಏನು ಮಾಡ್ತಾರೆ, ಅವರು ಒಂದು ಶಿವಭಕ್ತಿ ಶಿವಪೂಜೆ ಅವ್ರ ಸಂಪ್ರದಾಯದ ಪ್ರಕಾರ ಅವರೇನು ಕಲ್ತಿದ್ದಾರೆ ಆ ವಿಚಾರಗಳನ್ನು ಅವರು ಹೇಳ್ತಾರೆ. ಅಲ್ಲಿ ಏನಾದರೂ ಏನೋ ಒಂದು ಕೆಟ್ಟ ಕೆಲಸ ನಡೆಯೋದಿದೆಯಾ ಅಷ್ಟು ವಿರೋಧ ಮಾಡೋದಕ್ಕೆ? ಈಗೇನೋ ಒಂದು ಈ ಸಾರಾಯಿ ಅಂಗಡಿಗಳು ಇವನ್ನೆಲ್ಲ ಅಡ್ವರ್ಟೈಸ್ ಮಾಡೋದಕ್ಕೆ ಯಾರು ವಿರೋಧ ಮಾಡಲ್ಲ. ಆದರೆ ಯಾರೋ ಒಬ್ಬ ಗುರುಗಳು ಬಂದು ಏನೋ 4 ಒಳ್ಳೆಯ ಮಾತು ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕೆ ವಿರೋಧ ಮಾಡೋದು ಒಳ್ಳೆಯದಲ್ಲ. ಯಾವುದು ವಿರೋಧ ಮಾಡುವುದಕ್ಕೆ ಯೋಗ್ಯವಿದೆ ಅದನ್ನು ವಿರೋಧ ಮಾಡಿದರೂ ಅದು ಚೆನ್ನಾಗಿ ಅನಿಸುತ್ತೆ. ಏನಾದರೂ ಪ್ರಾಣಿ ಬಲಿ ಕೊಡ್ತಾ ಇದ್ದಾರೆ, ಪ್ರಾಣಿ ಬಲಿ, ಅಥವಾ ಏನೋ ಒಂದು ಸಮಾಜಕ್ಕೆ ಮಾನವೀಯತೆಗೆ ವಿರುದ್ಧವಾದದ್ದು ಏನಾದರೂ ನಡೀತಾ ಇದೆ ಅಂದರೆ ಅದನ್ನು ವಿರೋಧಿಸಿದರೂ ಅದಕ್ಕೊಂದು ಬೆಲೆ ಇದೆ. ಸುಮ್ಮನೆ ಇವೆಲ್ಲ ಸಣ್ಣ ಪುಟ್ಟ ವಿಷಯಗಳನ್ನು ಇಟ್ಕೊಂಡು ವಿರೋಧ ಮಾಡೋದು ಒಳ್ಳೆಯದಲ್ಲ. ಎಲ್ಲರ ಪ್ರತಿನೂ ನಾನು ಹೇಳ್ತೇನೆ, ಜ್ಯೋತಿಷ್ಯ ನೀವೇನು ನಂಬ್ತೀರೋ ಇಲ್ವೋ ಅದು ನಿಮಗೆ ಬಿಟ್ಟಿತ್ತು. ಎಷ್ಟೋ ಜನ ಬಸವ ತತ್ವ ಫಾಲೋ ಮಾಡೋ ಜ್ಯೋತಿಷ್ಯ ನಾವೆಲ್ಲ ನಂಬಲ್ಲ. ತಾರಾಬಲ, ಚಂದ್ರಬಲ, ಸೂರ್ಯಬಲದಲ್ಲಿ ನಮಗೆ ನಂಬಿಕೆ ಇಲ್ಲ, ನಮಗೆ ನಂಬಿಕೆ ಇರೋದು ನಮ್ಮ ತೋಳು ಬಲದಲ್ಲಿ ಅಂತ ಭಾಷಣ ಮಾಡ್ತಾರೆ. ಆದರೆ ಅವ್ರ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇದ್ದರೆ ಸೀಕ್ರೆಟಾಗಿ ಯಾವುದೋ ಒಂದು ಜ್ಯೋತಿಷಿ ಹತ್ರ ಡೇಟ್ ತಗೊಂಡು ಅವತ್ತೇ ಮಾಡ್ತಾರೆ. ಆದರೆ ನಮ್ಮಂಥ ಮುಗಿದ ಜನರು ಏನು ಮಾಡ್ತಾರೆ, ಅರೇ ಜ್ಯೋತಿಷ್ಯ ಅವ್ರು ಕೇಳಿಸ್ಕೊಂಡಿಲ್ಲ ನಾವು ಕೇಳಿಸ್ಕೋಬಾರ್ದು ಅಂತ ನಾವು ಇದು ಮಾಡ್ತೀವಿ. ಅದಕ್ಕೆ ನಿಮ್ಮ ಮನೆ ದೇವರು, ನಿಮ್ಮ ಮನೆ ಸಂಪ್ರದಾಯ, ನಿಮ್ಮ ಸಮಾಜದ ಸಂಪ್ರದಾಯ ಏನಿದೆ ಆ ಪ್ರಕಾರ ನಾವು ನಡ್ಕೊಳ್ಬೇಕು. ಹಾಗೂ ಯಾರೇ ಒಂದು ಗುರುಗಳ ವಿರೋಧವನ್ನು ಮಾಡಬಾರ್ದು. ಅದರಿಂದ ಏನಾಗುತ್ತೆ ಅಂದರೆ, ಗುರುಗಳ ವಿರೋಧವನ್ನು ಮಾಡಿದರೆ ಹಿಂದಕ್ಕೆ ಬಸವ ಕಲ್ಯಾಣದಲ್ಲಿ ನೋಡ್ರಿ, ಬಸವ ಕಲ್ಯಾಣದ ಜನ ಬಸವಣ್ಣವರು ವಿರೋಧ ಮಾಡಿದ್ರು.
ಎಷ್ಟೋ 800 ವರ್ಷಗಳ ಕಾಲ ಅದು ಒಂದು ಕೊಂಪೆಯ ಆಗಿನೇ ಇತ್ತು, ಡೆವಲಪ್ಮೆಂಟೇ ಆಗಲಿಲ್ಲ. ನಾನು ನನ್ನ ಬಾಲ್ಯದಲ್ಲಿ ಹೋದಾಗಲೂ ಏನು ಡೆವಲಪ್ಮೆಂಟ್ ಇರಲ್ಲ. ಇತ್ತೀಚೆಗೆ ಒಂದು 20 ವರ್ಷ ಆಯಿತು ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ಡೆವಲಪ್ಮೆಂಟ್ ಆಗ್ತಾ ಇದೆ. ಬಸವಣ್ಣವ್ರಿಗೆ ವಿರೋಧ ಮಾಡಿದ್ದಕ್ಕೇ ಅಷ್ಟೆಲ್ಲ ಅಲ್ಲಿನ ಜನರು ಅನುಭವಿಸ್ಬೇಕಾಯಿತು. ಮಾತಾಜಿಯವರು ಬಸವಣ್ಣವ್ರ ಮೂರ್ತಿ ಕೂಡಿಸುವಾಗಲೂ ಕೆಲವೊಬ್ಬರು ವಿರೋಧ ಮಾಡಿದ್ರು, ಕಲ್ಯಾಣ ಪರ್ವಕ್ಕೆ ವಿರೋಧ ಮಾಡಿದ್ರು ಕೆಲವೊಬ್ಬರು. ವಿರೋಧ ಮಾಡೋರು ಯಾರು? ನಾವು ನಿಮ್ಮಲ್ಲಿ ನಮ್ಮಗಳಲ್ಲೇ ಮತ್ತು ಯಾರೋ ಇರ್ತಾರೆ. ಆದರೆ ಯಾರೇ ಗುರುಗಳ ವಿರೋಧ ಮಾಡಿದರೆ ಅದು ಒಂದು ಗುರುದೋಷ ಬರುತ್ತೆ. ಸೊ ಆ ದೋಷವನ್ನು ನಾವ್ಯಾಕೆ ತಗೋಬೇಕು? ಸರಿನಾ? ಸೊ ಅದಕ್ಕೆ ಎಲ್ಲರೂ ಸಮಾಜದಲ್ಲಿ ಚೆನ್ನಾಗಿ, ಸಮಾಜದ ಏಳಿಗೆಗೆ ಇರುವ ಅನೇಕ ಜನ ವೀರಶೈವಲಿಂಗಾಯತ ಸಮಾಜದವರು, ಆಗಿನ ಹಿರಿಯರು 100 ವರ್ಷ 150 ವರ್ಷದಿಂದ ಅಲ್ಲಿನ ಹಿರಿಯರು ಏನು ಮಾಡಿದ್ದಾರೆ, ಮುಂದೆ ಈ ನಗರಕ್ಕೆ ಅನೇಕ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಅಂತ ವೀರಶೈವಲಿಂಗಾಯತ ಸಮಾಜದ ಅನೇಕ ಹಾಸ್ಟೆಲ್ಗಳಿವೆ, ಉಚಿತವಾದ ಹಾಸ್ಟೆಲ್ಗಳು. ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಮಠ ಇದೆ, ಮಠ ಸುತ್ತಮುತ್ತ ಕಾಂಪ್ಲೆಕ್ಸ್ ಕಟ್ಟಿಸಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅದರದ್ದು ರೆಂಟ್ ಬರುತ್ತೆ. ಮಹಾನಗರ ಬೆಂಗಳೂರು. ಆ ರೆಂಟಿನಲ್ಲಿ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಸತಿ, ಊಟ, ಸ್ಕಾಲರ್ಶಿಪ್ಪು, ಅವ್ರು ಓದೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅಂಥ ಕನ್ಸ್ಟ್ರಕ್ಟಿವ್ ಪಾಸಿಟಿವ್ ಕಾರ್ಯಗಳಾಗಬೇಕೇ ಹೊರತು ನಮ್ಮ ಸಮಾಜದಲ್ಲಿ ವಿರೋಧ ಮಾಡುವಂತಹ ನಕಾರಾತ್ಮಕ ಕಾರ್ಯಗಳು ಆಗಬಾರದು ಅನ್ನೋದು ನನ್ನ ಅನಿಸಿಕೆ. ಮತ್ತೆ ಮುಂದಿನ ಏನಾದರೂ ವಿಚಾರಗಳಿದ್ದರೆ ನಾನು ಹೇಳ್ತೇನೆ. ದೇವರು ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ. ವಿರೋಧ ಎಲ್ಲ ಏನು ಮಾಡುವುದು ಒಳ್ಳೆಯದಲ್ಲ. ಎಲ್ಲರಿಗೂ ಶುಭವಾಗಲಿ ಅಂತ ಶುಭ ಹಾರೈಸುತ್ತಾ, ಲೋಕಾ ಸಮಸ್ತಾನ್ ಸುಖಿನೋ ಭವತು.